ಇಂಧನ ಪೂರೈಕೆ ಸ್ಥಗಿತಗೊಂಡ ಪರಿಣಾಮ ರಾಜ್ಯಾದ್ಯಂತ ಆಟೋ ಗ್ಯಾಸ್ಗಾಗಿ ಹಾಹಾಕಾರ ಶುರುವಾಗಿದೆ. ಒಂದೆಡೆ ಮಂಡ್ಯದಲ್ಲಿ ಬೆಲೆ ಏರಿಕೆಯ ಬಿಸಿ ತಟ್ಟಿದ್ರೆ ಮತ್ತೊಂದೆಡೆ ಹುಬ್ಬಳ್ಳಿಯ ಚಾಲಕರು ಒಂದು ಹನಿ ಗ್ಯಾಸ್ಗಾಗಿ ಬಂಕ್ಗಳ ಮುಂದೆ ಅಲಿತಿದ್ದಾರೆ. ಬಂಕ್ಗಳ ಮುಂದೆ ನೋ ಸ್ಟಾಕ್ ಬೋರ್ಡ್, ಹೊರಗೆ ಕಿಲೋಮೀಟರ್ ಗಟ್ಟಲೆ ಆಟೋಗಳ ಕ್ಯೂ. ಯುದ್ಧ ಎಲ್ಲೋ ನಡೀತಾ ಇದೆ, ಆದ್ರೆ ಅದರ ಬಿಸಿ ಮಾತ್ರ ಇಲ್ಲಿನ ಬಡ ಆಟೋ ಚಾಲಕರ ಬದುಕನ್ನ ಸುಡ್ತಾ ಇದೆ. ಯುದ್ಧದ ಬಿಸಿ, ರಾಜ್ಯದಲ್ಲಿ ಆಟೋ ಗ್ಯಾಸ್ಗಾಗಿ ಹಾಹಾಕಾರ. ಜಿಲ್ಲೆಯಲ್ಲೂ ಗ್ಯಾಸ್ಗಾಗಿ ಕಿಲೋಮೀಟರ್ ಗಟ್ಟಲೆ ಕ್ಯೂ. ಕೊಲ್ಲಿ ರಾಷ್ಟ್ರಗಳ ಕದನ ಶುರುವಾಗಿ ತಿಂಗಳೇ ಕಳೆದಿದೆ. ಸದ್ಯ ಯುದ್ಧಕ್ಕೆ 2 ವಾರಗಳ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಆದರೆ ಯುದ್ಧದ ಎಫೆಕ್ಟ್ ಮಾತ್ರ ಕಡಿಮೆ ಆಗ್ತಿಲ್ಲ. ಅಮೆರಿಕ ಹರ್ಮುಜ್ ಜಲಸಂಧಿಗೆ ದಿಗ್ಬಂಧನ ಹಾಕಿಕೊಳ್ಳುತ್ತಿದೆ. ಇದರ ಎಫೆಕ್ಟ್ನಿಂದ LPG ಪೂರೈಕೆ ನಿಂತು ಹೋಗಿದೆ. ನಾಲ್ಕು ದಿನಗಳ ಬಳಿಕ ಬಂತು ಗ್ಯಾಸ್. ಮುಗಿಬಿದ್ದ ಆಟೋ ಚಾಲಕರು. ಮಂಡ್ಯದಲ್ಲಿ ಇದ್ದ 2 ಆಟೋ ಗ್ಯಾಸ್ ಬಂಕ್ಗಳು ಬಂದ್ ಆಗಿದ್ದು, 4 ದಿನಗಳ ಬಳಿಕ ಒಂದು ಬಂಕ್ಗೆ ಗ್ಯಾಸ್ ಬಂದಿರೋದು ಗೊತ್ತಾಗಿ 106 ಆಟೋಗಳು ದೌಡಾಯಿಸಿದ್ವು. ಆದರೆ 55 ರೂಪಾಯಿ ಇದ್ದ ಗ್ಯಾಸ್ ರೇಟ್ 99 ರೂಪಾಯಿಗೆ ಏರಿಸಿದ್ದನ್ನ ನೋಡಿ ಆಟೋ ಚಾಲಕರು ದಂಗಾದ್ರು. ಯುದ್ಧದ ಎಫೆಕ್ಟ್ನಿಂದ ದಿನೇ ದಿನೇ ಮಂಡ್ಯದಲ್ಲಿ ಗ್ಯಾಸ್ ಸಮಸ್ಯೆ ಹೆಚ್ಚಾಗ್ತಾ ಇರುವಂಥದ್ದು. ಇವತ್ತು ನಾನು LPG ಗ್ಯಾಸ್ ಸಮಸ್ಯೆ ಇರುವಂಥದ್ದು. LPG ಗ್ಯಾಸ್ ತುಂಬಿಸಿಕೊಳ್ಳಲು ಆಟೋ ಚಾಲಕರು ಸರತಿ ಸಾಲಿನಲ್ಲಿ ನಿಂತಿದ್ರೆ, ಗ್ಯಾಸ್ ಇಲ್ಲಾದ್ಮೇಲೆ ಬರೋಕ್ಕಾಗಲ್ಲ, ಪೆಟ್ರೋಲಲ್ಲಿ ಮೈಲೇಜ್ ಬರಲ್ಲ, ಅದು 100 ಚಿಲ್ಲರೆ ಆಗಿದೆ. ಹಂಗಾಗಿ ಈಗ ಆಟೋದವ್ರ ಕಷ್ಟ ಯಾರೂ ಕೇಳ್ತಲ್ಲ ಸರ್. ಇತ್ತ ಹುಬ್ಬಳ್ಳಿಯಲ್ಲೂ ಬಹುತೇಕ ಬಂಕ್ಗಳು ನೋ ಸ್ಟಾಕ್ ಬೋರ್ಡ್ನಿಂದ ಬಂದಾಗಿವೆ. ಚಾಲಕರು ಬಂಕ್ನಿಂದ ಬಂಕ್ಗೆ ಅಲೆದಾಡ್ತಾ ಇದ್ದಾರೆ. ಹುಬ್ಬಳ್ಳಿ ನಗರದ ಗಿರಣಿಚಾಳ ಬಳಿ ಇರತಕ್ಕಂಥ ಒಂದು ಆಟೋ ಗ್ಯಾಸ್ನ ಬಂಕ್ ಮುಂಭಾಗದಲ್ಲಿರುವಂಥದ್ದು. ಇಲ್ಲಿ ಪ್ರತಿನಿತ್ಯ 106 ಆಟೋ ಚಾಲಕರು ಬಂದು ಗ್ಯಾಸನ್ನು ಹಾಕ್ಸ್ಕೊಂಡು ಹೋಗ್ತಾ ಇದ್ರು. ಆದರೆ ಸ್ಟಾಕ್ ಇಲ್ಲದ ಹಿನ್ನೆಲೆಯಲ್ಲಿ ಬಂಕನ್ನು ಸಂಪೂರ್ಣವಾಗಿ ಬಂದ್ ಮಾಡಿರುವಂಥದ್ದು. ಇನ್ನು ನಟ ಧ್ರುವ ಸರ್ಜಾ ಹುಬ್ಬಳ್ಳಿ ಆಟೋ ಚಾಲಕರ ಸಹಾಯಕ್ಕೂ ನಿಂತಿದ್ದಾರೆ. ಧ್ರುವ ಸರ್ಜಾ ಕಡೆಯಿಂದ ಪ್ರತಿ ಆಟೋಗೆ 300 ರೂಪಾಯಿ ಉಚಿತ ಗ್ಯಾಸ್ ತುಂಬಿಸಲಾಯಿತು. ಅತ್ತ ರಾಯಚೂರಲ್ಲಿ ಪ್ರೊಫೈಲ್ ಗ್ಯಾಸ್ ಖಾಲಿಯಾಗಿದ್ದು ಚಾಲಕರು ಪರದಾಡ್ತಾ ಇದ್ದಾರೆ. ಗೋ ಗ್ಯಾಸ್ನಲ್ಲಿ ಲೀಟರ್ ಗ್ಯಾಸ್ಗೆ 120 ರೂಪಾಯಿ ಇದ್ರೆ ಪ್ರೊಫೈಲ್ ಬಂಕ್ನಲ್ಲಿ ಲೀಟರ್ ಗ್ಯಾಸ್ಗೆ 91 ರೂಪಾಯಿ ಇದೆ. ಹೀಗಾಗಿ ಚಾಲಕರು ಪ್ರೊಫೈಲ್ ಗ್ಯಾಸ್ಗಾಗಿಯೇ ಕಾದು ಕುಳಿತಿದ್ದಾರೆ. ಈಗ ಬೇರೆ ಪಂಪ್ನವ್ರು ಇದ್ದಿರಲ್ಲ, ಅವ್ರೇನು ಮಾಡ್ತಾರೆ 120 ರೂಪಾಯಿ ಆದ್ರೆ ಹಾಕ್ತೀವಿ ಹಾಕಂಗಿಲ್ಲ ಅಂತ ಇಷ್ಟು ದಿವಸ ಬಂದ್ ಮಾಡ್ಕೊಂತ ಕುಂತಿದ್ರು. ಈ ಗಾಡಿ ಬಂದದ, ಬರ್ರಿ ಹಾಕ್ತೀವಿ ಬರ್ರಿ 120 ರೂಪಾಯಿ ನಮ್ಮಲ್ಲಿ ಇರೋದು, ಬೇಕಾದ್ರೆ ಹಾಕಿರಿ ಇಲ್ಲ ಹೋಗ್ರಿ, ಆ ಪರಿಸ್ಥಿತಿ ಬಂದದ. ಮೈಸೂರು ಜಿಲ್ಲೆ ಹುಣಸೂರಿನಲ್ಲಿ ಗ್ಯಾಸ್ ಸಿಲಿಂಡರ್ ಸಿಗದೆ ಜನ ಕಂಗಾಲಾಗಿದ್ದಾರೆ. 3 ತಿಂಗಳಾದರೂ ಸಿಲಿಂಡರ್ ಸಿಗ್ತಿಲ್ಲ ಅಂತ ಇವತ್ತು ಚೌಡಾಂಬಿಕಾ ಗ್ಯಾಸ್ ಏಜೆನ್ಸಿಗೆ ಜನ ಮುತ್ತಿಗೆ ಹಾಕಿದ್ರು, ಪ್ರತಿಭಟನೆ ನಡೆಸಿದ್ರು. ಬ್ಯೂರೋ ರಿಪೋರ್ಟ್, TV9.